ವಾವ್, ಎಷ್ಟು ಸೂಪರಾಗಿ ಬಂದೈತೆ ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಬಂದೈತೆ ಅನ್ನೋದು ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ. ಇದು ರವಾ ಕೇಕ್ ರೀ. ನಾವು ನಾರ್ಮಲಾಗಿ ಕೇಕ್ ಮಾಡ್ಬೇಕಾದ್ರೆ ವಿನೆಗರ್ ಬೇಕು, ವೆನಿಲಾ ಎಸೆನ್ಸ್ ಬೇಕು, ಚಾಕೋ ಚಿಪ್ಸ್ ಬೇಕು, ಕೊಕ್ಕೋ ಪೌಡ್ರ್ ಬೇಕು ಅಂತಿರ್ತೀವಿ ರೀ. ಇದು ಏನೂ ಇಲ್ಲರಿ, ತುಂಬ ಈಸಿಯಾಗಿ ಮನೇಲಿರೋ ಪದಾರ್ಥದಿಂದನೇ ಮಾಡ್ಕೊಂಬಿಡ್ಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಮನೆ ಕೇಕ್ ಮಾಡಿದಾಗ ತುಂಬ ಜನ ನೋಡಿ ಇಷ್ಟಪಟ್ಟಿದ್ರಿ. ಹಾಗಾಗಿ ನಾನು ಇವತ್ತು ರವಾ ಕೇಕ್ ಮಾಡಾಕತ್ತೀನಿ. ರವಾ ಕೇಕ್ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ರವೆ ಹಾಕ್ಕೋತೀನಿ ರೀ. ಇವು ಮೀಡಿಯಮ್ ರವೆ ಅದಾವ್ರಿ, ನೀವು ಯಾವ ರವೆ ಆದರೂ ತೊಗೋಬೋದು ರೀ. ರವೆ ಕೇಕ್ ಮಾಡೋಕೆ ನಾನು ಮೊದಲೇದಾಗಿ 1 ಕಪ್ ರವೆ ತೊಗೊಂಡೇನಿ, ಅವು ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ನೋಡಿರಿ. 3/4 ಕಪ್ ಸಕ್ಕರೆ ತೊಗೊಂಡೇನಿ ರೀ. ನೀವು ಅರ್ಧ ಕಪ್ ಆದರೂ ಹಾಕ್ಕೋಬೋದು ರೀ. ಸ್ವೀಟ 3/4 ಕಪ್ ಹಾಕ್ಕೊಂಡು ಕರೆಕ್ಟ್ ಆಗುತ್ತೆ. ನಾರ್ಮಲಾಗಿ ಕೇಕ್ ಮಾಡಾಗ ಸಕ್ಕರೆ ಪೌಡ್ರ್ ಹಾಕ್ಕೋತೀವಿ ರೀ. ಈ ಕೇಕ್ ಮಾಡೋಕೆ ಸಕ್ಕರೆನೇ ಹಾಕ್ಕೋಬೇಕು ರೀ. ಈಗ ನಾನು ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ನೋಡಿರಿ. ಈಗ ನೋಡಿರಿ, ಈ ಸಕ್ಕರೆ ರವೆ ಹಾಕ್ಕೊಂಡು ರುಬ್ಕೊಂಡೇನಿ. ಈಗ ಇದಕ್ಕೆ ನಾನು 3/4 ಕಪ್ನಷ್ಟು ಮೊಸರು ತೊಗೊಂಡೇನಿ, ಅದು ಹಾಕ್ಕೋತೀನಿ ರೀ. ಅರ್ಧ ಕಪ್ಪ ಮೈದಾ ಹಿಟ್ಟು ತೊಗೊಂಡೇನಿ, ಅದು ಹಾಕ್ಕೋತೀನಿ ರೀ. 3/4 ಕಪ್ನಷ್ಟು ಹಾಲು ತೊಗೊಂಡೇನಿ, ಅವು ಹಾಕ್ಕೋತೀನಿ ನೋಡಿರಿ. ನಾನು 1-2-3 ಸ್ಪೂನಷ್ಟು ಎಣ್ಣೆ ತೊಗೊಂಡೇನಿ, ಎಣ್ಣೆ ಹಾಕ್ಕೋತೀನಿ ನೋಡಿರಿ. ನೀವು ಯಾವ ಎಣ್ಣೆ ತೊಗೋಬೋದು, ನಿಮ್ಮ ಮನ್ಯಾಗ ಯಾವ್ದು ಯೂಸ್ ಮಾಡ್ತಿರಲ್ಲ ರೀ, ಆ ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಇದು ಮುಚ್ಚಿ ರುಬ್ಕೋತೀನಿ ರೀ. ನಾನು ಮನೆ ಕೇಕ್ ಮಾಡಿ ಹಾಕಿದಾಗ ಸುಮಾರು ಜನ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಕೆಲವೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮನೇಲಿರೋ ಐಟಮಿಂದನೇ ಕೇಕ್ ಮಾಡಾಕತ್ತೀನಿ ರೀ. ಈಗ ಇದು ರುಬ್ಕೋತೀನಿ ನೋಡಿರಿ. ಎಲ್ಲರ ಮನೇಲಿ ಹಾಲು, ಮೊಸರು, ರವೆ, ಸಕ್ಕರೆ ಎಲ್ಲರ ಮೇಲೆ ಇದ್ದೇ ಇರ್ತೈತೆ ರೀ. ನೀವು ಮನೆಯಾಗಿರೋ ಪದಾರ್ಥದಿಂದನೇ ಕೇಕ್ ಮಾಡ್ಕೊಂಬಿಡ್ಬೋದು ರೀ. ತುಂಬ ಈಸಿಯಾಗಿ ಮಾಡುವಂಥ ಕೇಕ್ ರೀ ಇದು. ಈಗ ಇದು ರುಬ್ಕೊಂಡೇನಿ ರೀ. ನಾ ಈಗ ಒಂದು ಬೌಲಿಗೆ ಹಾಕ್ಕೋತೀನಿ ರೀ. ಈ ಕೇಕ್ ಮಾಡೋ ಪದ್ಧತಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಇದು ರುಬ್ಕೊಂಡೇನಿ, ನಾ ತಕ್ಕೋತೀನಿ ನೋಡಿರಿ. ಇದೊಂದು ಬೌಲಿಗೆ ಹಾಕ್ಕೋತೀನಿ ರೀ. ನೋಡಿರಿ, ಹದ ಆಗೈತೆ ನೋಡಿರಿ. ಈಗ ಇದಕ್ಕೊಂದು ಚೀಟಿಕೆ ಉಪ್ಪು ಹಾಕ್ಕೋತೀನಿ ನೋಡಿರಿ. ಒಂದು ಚೀಟಿಕೆ ಹಾಕ್ಕೊಂಡ್ರೆ ಸಾಕ್ರಿ. 1 ಸ್ಪೂನ ಬೇಕಿಂಗ್ ಪೌಡ್ರ್ ಹಾಕ್ಕೋತೀನಿ ನೋಡಿರಿ. ಅಡುಗೆ ಸೋಡಾ ಹಾಕ್ಕೋತೀನಿ ನೋಡಿರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದಕ್ಕೇನು ವಿನೆಗರ್ ಬೇಕಾಗಿಲ್ಲ, ವೆನಿಲಾ ಎಸೆನ್ಸ್ ಬೇಕಾಗಿಲ್ಲ. ಅಡುಗೆ ಸೋಡಾ ಹತ್ರ ಎಲ್ಲರ ಮನೇಲಿ ಇದ್ದೇ ಇರ್ತೈತಿ. ನೀವು ಇದು ಹಾಕ್ಕೊಂಡು ಮಾಡಿದ್ರೆ ಮಸ್ತಾಗಿ ಕೇಕ್ ಬರ್ತೈತೆ ರೀ. ಸಿಂಪಲ್ಲಾಗಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಕೇಕ್ ರೀ ಇದು. ನೋಡಿರಿ, ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೇನಿ. ನಾನು ಇದಕ್ಕೆ ಟೂಟಿ ಪುಟಿ ಹಾಕ್ಕೋತೀನಿ. ನೀವು ಟೂಟಿ ಪುಟಿ ಇದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿರಿ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಹೀಗೆ ಪ್ಲೇನ್ ಕೇಕ್ನು ಮಾಡ್ಕೋಬೋದು. ರವಾ ಕೇಕು ನಾವು ನಾರ್ಮಲಾಗಿ ಕೇಕ್ ಮಾಡಬೇಕಾದ್ರೆ ವಿನೆಗರ್ ಬೇಕು, ವೆನಿಲಾ ಎಸೆನ್ಸ್ ಬೇಕು, ಚಾಕೋ ಚಿಪ್ಸ್ ಬೇಕು, ಕೊಕ್ಕೋ ಪೌಡ್ರ್ ಬೇಕು ಅಂತಿರ್ತೀವಿ ರೀ. ಇದು ಏನೂ ಇಲ್ಲದು, ತುಂಬ ಈಸಿಯಾಗಿ ಮನೇಲಿರೋ ಪದಾರ್ಥದಿಂದನೇ ಮಾಡ್ಕೊಂಬಿಡ್ಬೋದು ರೀ. ಎಲ್ಲರ ಮೇಲೆ ರವೆ ಇರ್ತೈತಿ, ಹಾಲು ಇರ್ತೈತಿ, ಮೊಸರು ಇರ್ತೈತಿ, ಎಣ್ಣೆ ಇರ್ತೈತಿ, ಮೈದಾ ಇರ್ತೈತಿ. ನಾ ಅಷ್ಟೇ ಇಂಗ್ರೀಡಿಯೆಂಟ್ಸ್ಲೇ ಮಾಡಾಕತ್ತೀನಿ ನೋಡಿರಿ. ಓವನ್ ಇಲ್ಲದೆ ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಪಾತ್ರೆಯಲ್ಲಾದರೂ ಮಾಡ್ಕೋಬೋದು ರೀ. ಈಗ ನೋಡಿರಿ, ಇದು ಹಿಟ್ಟು ರೆಡಿ ಆಗೈತಿ. ನಾನು ಇದಕ್ಕೆ ನೀವು ಟ್ರೇ ಇದ್ದರೆ ಟ್ರೇಯಲ್ಲಿ ಹಾಕೋರಿ. ಟ್ರೇ ಇಲ್ಲಾಂದ್ರೆ ನಾರ್ಮಲ್ ಪಾತ್ರೆ ಬರ್ತಾವಲ್ಲ ರೀ, ಅದ್ರಲ್ಲಿ ಹಾಕ್ಕೊಂಡು ಮಾಡ್ಕೋಬೋದು. ಈಗ ನಾನು ಕೇಕ್ ಟ್ರೇ ಐತಿ, ಅದ್ರಾಗ ಹಾಕ್ಕೋತೀನಿ ರೀ. ನೀವು ಇದಕ್ಕೆ ಎಣ್ಣೆ ಸೌರಿ ಆದರೂ ಹಾಕ್ಕೋಬೋದು, ಇಲ್ಲ ಬಟರ್ ಪೇಪರ್ ಆದರೂ ಹಾಕ್ಕೋಬೋದು. ನನ್ನ ಹತ್ರ ಬಟರ್ ಪೇಪರ್ ಐತಿ, ನಾನು ಬಟರ್ ಪೇಪರ್ ಹಾಕೊಂಡು ಮಾಡ್ಕೋತೀನಿ ರೀ. ಈಗ ಇದಕ್ಕೆ ಬಟರ್ ಪೇಪರ್ ಹಾಕ್ಕೋತೀನಿ ನೋಡಿರಿ. ನೀವು ಬೇಕಂದ್ರೆ ಇದಕ್ಕೆ ಎಣ್ಣೆ ಸವರ್ಬೋದು, ಬೇಡಂದ್ರೆ ಹಾಗೇನೂ ಮಾಡ್ಬೋದು. ನಾನು ಸ್ವಲ್ಪ ಲೈಟಾಗಿ ಎಣ್ಣೆ ಸವರ್ಕೋತೀನಿ ನೋಡಿರಿ, ಅಂದ್ರೆ ಬೇಗ ಬರಲಿ ಅಂತ ಅಷ್ಟೇ ರೀ. ನಾನು ಒಂದು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿರಿ. ಈ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರಿದ್ರೆ ಬೇಗ ಬಂದುಬಿಡ್ತೈತೆ ರೀ ಅದು. ಇಲ್ಲ ನೀವು ಡೈರೆಕ್ಟಾಗಿ ಟ್ರೇಗೂ ಬರೀ ಎಣ್ಣೆ ಸವರಿನೂ ಮಾಡ್ಕೋಬೋದು. ಬಟರ್ ಪೇಪರ್ ಇಲ್ಲಪ್ಪ ಏನು ಮಾಡೋದು ಅಂದ್ರೆ ಹಿಂಗೆ ನಾರ್ಮಲಾಗಿ ಎಣ್ಣೆ ಸವರಿ ಮಾಡ್ಕೋಬೋದು ರೀ. ಈಗ ನೋಡಿರಿ, ನಾನು ಬಟರ್ ಪೇಪರ್ಗೆ ಲೈಟಾಗಿ ಎಣ್ಣೆ ಸವರ್ಕೊಂಡಿನಿ. ಈಗ ಅದು ಹಿಟ್ಟೇನು ರೆಡಿ ಮಾಡ್ಕೊಂಡೇನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಈಗ ನೋಡಿರಿ ಎಷ್ಟು ಚಂದ ಬಂದೈತೆ ನೋಡಿರಿ ಹಿಟ್ಟು. ಈಗ ನಾನು ಹಾಕ್ಕೋತೀನಿ ನೋಡಿರಿ ಟ್ರೇ. ನಾನು ಪೂರ್ತಿಯಾಗಿ ಹಾಕ್ಕೊಂಡಿನಿ ನೋಡಿರಿ. ಅರ್ಧ ಟ್ರೇ ಆಗೈತೆ ನೋಡಿರಿ. ತುಂಬ ಹಾಕಕ್ಕೆ ಹೋಗ್ಬಾರ್ದ್ರಿ, ಅರ್ಧ ಹಾಕ್ಬೇಕು. ಯಾಕಂದ್ರೆ ಇದು ಉಬ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ಅರ್ಧ ಮಾತ್ರ ಹಾಕ್ಕೋಬೇಕಾಗ್ತೈತೆ ರೀ. ನೀವು ಹಿಂಗೆ ಪ್ಲೇನಾಗಿ ಆದರೂ ಮಾಡ್ಕೋಬೋದು, ಇಲ್ಲ ಚಾಕೋ ಚಿಪ್ಸ್ ಆದರೂ ಹಾಕ್ಕೋಬೋದು, ಇಲ್ಲ ಟೂಟಿ ಫ್ರೂಟಿ ಆದರೂ ಹಾಕ್ಕೋಬೋದು ರೀ. ನಾನೀಗ ಟೂಟಿ ಫ್ರೂಟಿ ಹಾಕ್ಕೋತೀನಿ ನೋಡಿರಿ. ಈ ಕೇಕ್ ಅಂದ್ರೆ ಮೇಲೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ನಾನು ಟೂಟಿ ಫ್ರೂಟಿ ಹಾಕೊಳಕತ್ತೀನಿ ನೋಡಿರಿ. ನೀವು ಚಾಕೋ ಚಿಪ್ಸ್ ಆದರೂ ಹಾಕೋರಿ, ಇಲ್ಲ ಟೂಟಿ ಫ್ರೂಟಿ ಆದರೂ ಹಾಕೋರಿ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ನಾವು ಒಂದು ಸ್ವಲ್ಪ ಈ ಥರ ಹಾಕಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತೆ ಅಂತ ಹಾಕಕತ್ತೀನಿ ನೋಡಿರಿ. ಸ್ವಲ್ಪ ಟ್ಯಾಪ್ ಮಾಡಮ್ರಿ. ಈಗ ನಾನಲ್ಲಿ ಒಂದು 5 ನಿಮಿಷ
ಪಾತ್ರೆ ಬಿಸಿ ಮಾಡಕ್ಕೆ ಇಡ್ತೀನಿ. ನೀವು ಇದು ಕುಕ್ಕರಲ್ಲಿ ಇಡಿದ್ರೆ ಕುಕ್ಕರಲ್ಲಿ ಆದರೂ ಇಟ್ಕೋಬೋದು, ಇಲ್ಲ ನಾರ್ಮಲ್ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೋಬೋದು ರೀ. ಈಗ ನಾನು ಪಾತ್ರೆ ಬಿಸಿ ಮಾಡಕ್ಕೆ ಇಡ್ತೀನಿ ರೀ. ಇದೊಂದು 4-5 ನಿಮಿಷ ಬಿಸಿ ಮಾಡ್ಕೊಂಡೇನಿ ರೀ. ಈಗ ಬಿಸಿ ಆಗೈತಿ, ನಾ ಈ ಪಾತ್ರೆ ಒಯ್ದು ಇಡ್ತೀನಿ ನೋಡಿರಿ. ಮುಚ್ಚಳ ಮುಚ್ಚಿ ಒಂದು 30 ನಿಮಿಷ ಬೇಯಿಸ್ಕೊತೀನಿ ರೀ. ನೀವು ಮೊನ್ನೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಕೆಳಗೆ ನೀರು ಹಾಕಬೇಕೋ ಏನೋ ಉಸುಕು ಹಾಕ್ಬೇಕು, ಉಪ್ಪು ಹಾಕಬೇಕು, ಹಾಗೆ ಇಡಬೇಕು ಅಂತ ಕೇಳ್ತಾ ಇದ್ರಿ. ನಾನು ಇವತ್ತು ನೀರು ಹಾಕಿಲ್ಲ, ಪ್ಲೇಟು ಇಟ್ಟಿಲ್ಲ. ಲಾಸ್ಟ್ ಟೈಮ್ ಪ್ಲೇಟ್ ಇಟ್ಟಿದ್ದೆ ರೀ, ಈಗ ಪ್ಲೇಟು ತೆಗೆದಿದ್ದೀನಿ, ಪ್ಲೇಟು ಇಟ್ಟಿಲ್ಲ ರೀ. ಡೈರೆಕ್ಟಾಗಿ ಹಾಗೆ ಇಟ್ಟಿನಿ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಆದರೂ ಇಟ್ಕೊಂಡು ಮಾಡ್ಕೋಬೋದು, ಇಲ್ಲ ಈ ಥರ ಪಾತ್ರೆಯಲ್ಲಿ ಆದರೂ ಮಾಡ್ಕೋಬೋದು. ಓನಿಲ್ಲಪ್ಪ ಹೆಂಗೆ ಮಾಡೋದು ಕೇಕ ಅಂದಾಗ ಈ ರೀತಿ ಮಾಡಿ ತೋರಿಸಿನಿ ನಾನು ನಿಮ್ಗೆ. ನೀವು ಹಿಂಗೂ ಮಾಡ್ಕೋಬೋದು, ಇಲ್ಲ ಹಂಗಾದರೂ ಮಾಡ್ಕೋಬೋದು ರೀ. ನಾನು ನಿಮ್ಗೀಗ 2-3 ನಮೂನಿ ಕೇಕ್ ಮಾಡಿ ತೋರಿಸೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನಾನು 30 ನಿಮಿಷ ಬೇಯಿಸ್ಕೊಂಡೇನಿ ರೀ. ಈಗ ಇದು ಚೆಕ್ ಮಾಡ್ತೀನಿ ನೋಡಿರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ, ಎಷ್ಟು ಉಬ್ಬೈತಿ ನೋಡ್ರಿ. ನಾವು ಅರ್ಧ ಹಾಕಿದ್ವಿ, ಫುಲ್ ಆಗೈತೆ ನೋಡ್ರಿ. ಈಗ ಇದು ಒಂದು ಟೂತ್ ಪಿಕ್ ಇಲ್ಲ ಚಾಕು ತೊಗೊಂಡು ಚುಚ್ಚಿ ನೋಡ್ರಿ. ಚಾಕುಗೇನು ಅಂಟ್ಕೊಂಡಿಲ್ಲ ಅಂದ್ರೆ ಬೆಂದೈತೆ ತರ್ತಾರೆ ನೋಡ್ರಿ. ಚಾಕುಗೆ ಒಂದು ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಈಗ ಇದು ಬೆಂದೈತ್ರಿ. ನಾ ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ಈಗ ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ರೀ. ನಾನು ತೆಗೆದು ಆಚೆ ಇಡ್ತೀನಿ ನೋಡ್ರಿ. ಇದು ಬಿಸಿ ಇರ್ತೈತಿ, ನೀವು ಹುಷಾರಾಗಿ ತಕ್ಕೋಬೇಕಾಗ್ತೈತಿ ರೀ. ಈಗ ನಾ ಒಂದು 10 ನಿಮಿಷ ಬಿಟ್ಟಿನಿ, ಸ್ವಲ್ಪ ತಣ್ಣಗಾಗೈತಿ. ಈಗ ಇದು ತಕ್ಕೋತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಸೂಪರಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ಇದು ಬಟರ್ ಪೇಪರ್ ತಕ್ಕೋತೀನಿ ನೋಡ್ರಿ. ವಾವ್, ನೋಡ್ರಿ ರವಾ ಕೇಕ್ ರೀ ಇದು. ಬಟರ್ ಪೇಪರ್ ಹಾಕಿ ಎಣ್ಣೆ ಹಚ್ಚೋ ಉದ್ದೇಶ ಏನಂದ್ರೆ ಇದು ಎಲ್ಲಿ ಅಂಟ್ಕೊಳ್ಳಾರ್ದಂಗೆ ಸರಿಯಾಗಿ ಬರಲಿ ಅಂತ ಅಷ್ಟೇ ರೀ. ಈಗ ನೋಡ್ರಿ, ಈ ಕಡೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ, ಎಷ್ಟು ಮಸ್ತಾಗಿ ಬಂದೈತಿ. ಈಗ ನಾನು ನಿಮ್ಗೆ ಒಂದು ಪೀಸ್ ಕಟ್ ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಒಂದು ಪೀಸ್ ಕಟ್ ಮಾಡ್ಕೊಂಡಿನಿ ನೋಡ್ರಿ. ವಾವ್, ಎಷ್ಟು ಸೂಪರಾಗಿ ಬಂದೈತೆ ನೋಡ್ರಿ. ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಬಂದೈತೆ ಅನ್ನೋ ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ. ಇದು ರವಾ ಕೇಕ್ ರೀ. ಈ ರೀತಿ ಮನೇಲೆ ಕೇಕ್ ಮಾಡೋದು ಪದ್ಧತಿ ನಿಮ್ಗೆ ಗೊತ್ತಾಗ್ಯದ ಅನ್ಕೋತೀನಿ ರೀ. ನೀವು ಇನ್ಮೇಲೆ ಆಚೆ ಕಡೆಯಿಂದ ಕೇಕೆ ತರಲ್ರಿ, ಮನೇಲೆ ಮಾಡ್ಕೊಂಡು ತಿಂತೀರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಓನ್ ಇಲ್ಲದೆ ಮನೇಲೆ ಸುಲಭವಾಗಿ ಮಾಡುವಂಥ ಕೇಕ್ ಮಾಡಿ ತೋರಿಸಿದ್ದೀನಿ ರೀ. ಈ ರವಾ ಕೇಕ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.